ಮೈಸೂರು ದಸರಾ ಅಂತ ಹೇಳಿದರೆ ಸಾಕು. ನವರಾತ್ರಿ ಉತ್ಸವ ನವರಾತ್ರಿ ದಿನಗಳಿಂದ ಪ್ರತಿದಿನವೂ ಕೂಡ ವಿಶೇಷವಾಗಿರುತ್ತೆ. ಕೇವಲ ನವರಾತ್ರಿ ಮಾತ್ರ ಅಲ್ಲ, ಹಬ್ಬ ಇನ್ನೂ ಒಂದು ತಿಂಗಳಿದೆ ಅಂದಾಗ ಇಡೀ ಮೈಸೂರು ಹಬ್ಬದ ವಾತಾವರಣಕ್ಕೆ ತಿರುಗಿಬಿಡುತ್ತೆ. ಆ ರೀತಿ ಸಿದ್ಧತೆಗಳಲ್ಲಿ ನಡೆಯುತ್ತೆ. ಆನೆಗಳಿಗೆ ತಾಲೀಮ್ ಕೊಡಲಾಗುತ್ತೆ, ವಿವಿಧ ರೀತಿಯ ಸಿದ್ಧತೆಗಳನ್ನು ನಡೆಸಲಾಗುತ್ತೆ. ಅಂಥದ್ದೇ ಸಿದ್ಧತೆಗಳನ್ನು ಈಗ ನಡೆಸಲಾಗ್ತಾ ಇದೆ. ನೋಡೋಣ ಏನೆಲ್ಲ ನಡೀತಾ ಇದೆ ದಸರಾದ ವಿಶೇಷವಾಗಿ ಅಂತ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ. ಅರಮನೆಯಲ್ಲಿ ಸಿಂಹಾಸನ ಜೋಡಣೆ ಕಾರ್ಯ ಖಾಸಗಿ ದರ್ಬಾರ್ಗಾಗಿ. ಹೌದು, ನಾನಾಗಲೇ ಹೇಳ್ತಾ ಇದ್ದೆ, ಪ್ರತಿನಿತ್ಯವೂ ಕೂಡ ನೋಡೋಗರಿಗೆ ಹಬ್ಬನೇ ಅದು. ಇವತ್ತು ಅರಮನೆಯಲ್ಲಿ ಸಿಂಹಾಸನ ಜೋಡಣೆ ಕಾರ್ಯ ನಡೀತಾ ಇದೆ. ಬಿಗಿ ಭದ್ರತೆಯನ್ನು ಪೊಲೀಸರು ನೀಡಿದ್ದಾರೆ ಸಿಂಹಾಸನ ಜೋಡಣೆ ಕಾರ್ಯಕ್ಕೆ. ರಾಣಿ ಪ್ರಮೋದಾದೇವಿ ಒಡೆಯರವರ ಸಮ್ಮುಖದಲ್ಲಿ ಜೋಡಣೆ ಕಾರ್ಯ ನಡೀತಾ ಇದೆ. ಸಿಂಹಾಸನ ಜೋಡಣೆ ಹಿನ್ನೆಲೆ ಕೆಲ ಹೋಮ ಹವನ ದರ್ಬಾರ್ ಹಾಲ್ನಲ್ಲಿ. ಗಣಪತಿ ಮತ್ತು ಚಾಮುಂಡಿಗೆ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಪೂಜೆ ಬಳಿಕ ದರ್ಬಾರ್ ಹಾಲ್ನಲ್ಲಿ ಸಿಂಹಾಸನ ಜೋಡಣೆ ಕಾರ್ಯ. ಬಿಡಿ ಭಾಗಗಳನ್ನು ತಂದು ಸಿಂಹಾಸನವನ್ನು ಸಿದ್ಧಪಡಿಸುವಂಥ ಕೆಲಸ ಇದು. ಸಿಂಹಾಸನ ಜೋಡಣೆ ಕಾರ್ಯ ಅಂದರೆ ಸುಲಭ ಅಲ್ಲ. ಅದು ಅಂಥಿಂಥ ಸಾಮಾನ್ಯವಾದ ಸಿಂಹಾಸನ ಅಲ್ಲ, ಅದು ಚಿನ್ನದ ಸಿಂಹಾಸನ. ಬೆಳ್ಳಿಯ ಭದ್ರಾಸನದ ಬಿಡಿ ಭಾಗಗಳು. ದರ್ಬಾರ್ ಹಾಲ್ ಸೇರಿ ವಿವಿಧೆಡೆ CC ಕ್ಯಾಮ್ರಾಗಳ ಪರದೆಗೆಲ್ಲ CC ಕ್ಯಾಮ್ರಾಗಳನ್ನು ಹಾಕಿದ್ದಾರೆ. ಅಷ್ಟೊಂದು ಬೆಲೆ ಬಾಳುವಂಥ ವಸ್ತುಗಳಲ್ಲಿದ್ದಾವೆ. ಹೀಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ನೋಡ್ತಾ ಇದ್ದೀರಿ. ನೋಡುಗರಿಗೆ ಹಬ್ಬ. ಈ ಸಿಂಹಾಸನವನ್ನು ಜೋಡಿಸುವಂಥ ಕೆಲಸ ಅಲ್ಲಿ ಆಗ್ತಾ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮವನ್ನೇ ಮಾಡಿದೆ. ಐತಿಹಾಸಿಕ ಜಂಬೂ ಸವಾರಿ ಮೆರವಣಿಗೆಗೆ 16 ದಿನ ಮಾತ್ರ ಬಾಕಿ ಇದೆ. ಕ್ಯಾಪ್ಟನ್ ಅಭಿಮನ್ಯುಗೆ ಮರದ ಅಂಬಾರಿಯನ್ನು ಹೊರಿಸಿ ತಾಲೀಮನ್ನು ನಡೆಸಲಾಗಿದೆ. ಮರದ ಅಂಬಾರಿ ಸೇರಿ 70 kg ತೂಕವನ್ನು ಹೊತ್ತು ಸಾಗಿದೆ ಅಭಿಮನ್ಯು. ಜಂಬೂ ಸವಾರಿ ಮಾರ್ಗದಲ್ಲಿಯೇ ಮರದ ಅಂಬಾರಿಯನ್ನು ಹೊತ್ತು ತಾಲೀಮನ್ನು ನಡೆಸಲಾಗಿದೆ. ಚಿನ್ನದ ಅಂಬಾರಿ ಕಟ್ಟುವ ಸ್ಥಳದಲ್ಲಿಯೇ ಮರದ ಅಂಬಾರಿಯನ್ನು ಕಟ್ಟಿ ತಾಲೀಮನ್ನು ನಡೆಸಲಾಗಿದೆ. ಅಭಿಮನ್ಯುಗೆ ಕುಮ್ಕಿ ಆನೆಗಳಾದ ಹೇಮಾವತಿ, ಕಾವೇರಿ ಸಾಥ್ ಕೊಟ್ಟಿವೆ. ಅಭಿಮನ್ಯುವನ್ನು ಹಿಂಬಾಲಿಸಿದ್ದಾವೆ ಉಳಿದ 11 ಆನೆಗಳು. ದಸರಾ ಗಜಪಡೆ ಜೊತೆಗೆ ಕುದುರೆಗಳಿಗೂ ಕೂಡ ತಾಲೀಮನ್ನು ಕೊಡಲಾಗ್ತಾ ಇದೆ. ಸುಮಾರು 5 ಕಿಲೋಮೀಟರ್ ಮರದ ಅಂಬಾರಿಯನ್ನು ಹೊತ್ತು ಸಾಗಿದೆ ಅಭಿಮನ್ಯು. ರಾಜಮಾರ್ಗದಲ್ಲಿ ಗಜಪಡೆಯನ್ನು ಕಂಡು ತುಂಬಿಕೊಂಡಿದ್ದಾರೆ ಅಲ್ಲಿನ ಜನ. ಎಸ್, ಅದೇ ಜಾಗದಿಂದ ನಮ್ಮ ಪ್ರತಿನಿಧಿ ಪುನೀತ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಅರಮನೆ ನಗರಿ ಮೈಸೂರಿನಲ್ಲಿ 2025ರ ದಸರಾ ಮಹೋತ್ಸವ. ಈಗಾಗಲೇ ದಸರಾ ಜಂಬೂ ಸವಾರಿ ಮೆರವಣಿಗೆಗಾಗಿ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಗಜಪಡೆ ತಾಲೀಮನ್ನು ಮಾಡ್ತಾ ಇರತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಇವತ್ತು ಅಂಬಾರಿಯನ್ನ ಅಂದರೆ ಮರದ ಅಂಬಾರಿಯನ್ನ ಹೊರಿಸುವ ಒಂದು ತಾಲೀಮು ನಡೀತಾ ಇರತಕ್ಕಂಥದ್ದು. ಈಗ ನಾವು ಗಮನಿಸಬಹುದು, ಕ್ಯಾಪ್ಟನ್ ಅಭಿಮನ್ಯು ಸುಮಾರು 700 kg ಓವರ್ ಆಲ್ ಅಂದರೆ 200 kg ಮರದ ಅಂಬಾರಿ ಜೊತೆಗೆ ಗಾದಿ ಮತ್ತೆ ಮರಳು ಮೂಟೆ ಸೇರಿ ಒಟ್ಟು 700 kgಯಷ್ಟು ತೂಕವನ್ನು ಹೊತ್ತು ಅಭ್ಯಾಸವನ್ನ ಮಾಡಲಾಗ್ತಾ ಇರತಕ್ಕಂಥದ್ದು. ಪಕ್ಕದಲ್ಲೇ ಏನು ಅಭಿಮನ್ಯುವಿಗೆ ಕಾವೇರಿ ಆನೆ ಇರತಕ್ಕಂಥದ್ದು, ಜೊತೆಗೆ ಅದರ ಜೊತೆಗೆ ಮತ್ತೊಂದು ಹೇಮಾವತಿ ಆನೆಯು ಕೂಡ ಬರಲಿದೆ. ಈಗ ನಿಂತಿರತಕ್ಕಂಥ ಸ್ಥಳದಲ್ಲೇ ಒಂದು ಮಂಟಪವನ್ನು ಹಾಕಲಾಗುತ್ತೆ. ಅಲ್ಲಿ ಮುಖ್ಯಮಂತ್ರಿಗಳು ದಸರಾ ಜಂಬೂ ಸವಾರಿ ಮೆರವಣಿಗೆ ದಿನದಂದು ಪುಷ್ಪಾರ್ಚನೆಯನ್ನು ಮಾಡಲಿದ್ದಾರೆ. ಇನ್ನು ಆವತ್ತಿನ ಅಂದರೆ ಅಕ್ಟೋಬರ್ 2ನೇ ತಾರೀಕು ಜರುಗುವಂತಹ ಜಂಬೂ ಸವಾರಿ ಮೆರವಣಿಗೆಗಾಗಿ ಈಗ ಆನೆಗಳಿಗೆ ತಾಲೀಮನ್ನು ಮಾಡಲಾಗ್ತಾ ಇರತಕ್ಕಂಥದ್ದು. ಮರದ ಅಂಬಾರಿಯನ್ನು ಹೊತ್ತಿರುವಂತಹ ಅಭಿಮನ್ಯು ಈಗ ತಾಲೀಮಿನಲ್ಲಿ ಇರತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಇಲ್ಲಿಂದ ಅರಮನೆಯ ಅಂಗಳದಿಂದ ಬನ್ನಿ ಮಂಟಪದ ಪಂಜಿನ ಕವಾಯತು ಮೈದಾನದವರೆಗೆ ಸುಮಾರು 5 ಕಿಲೋಮೀಟರ್ ಈ ಒಂದು ತೂಕವನ್ನು ಹೊತ್ತು ಅಭಿಮನ್ಯು ಸಾಗಲಿದ್ದಾನೆ. ಅರಣ್ಯ ಇಲಾಖೆಯ DCF ಪ್ರಭುಗೌಡ ಅವರ ಒಂದು ನೇತೃತ್ವದಲ್ಲಿ ಆನೆಗೆ ಮರದ ಅಂಬಾರಿಯನ್ನು ಕಟ್ಟಿಸುವ ಒಂದು ಕಾರ್ಯ ನಡೀತು. ಇದೀಗ ಕಾರ್ಯ ಮುಗಿದು ಮರದ ಅಂಬಾರಿ ಕಟ್ಟುವ ಒಂದು ಅಂದರೆ ಪುಟ್ಟ ಪುಟ್ಟ ಮಕ್ಕಳು ಏನು ಆನೆಯನ್ನು ಕಣ್ತುಂಬಿಕೊಳ್ಳಿಕ್ಕೆ ಬಂದಿದ್ದಾವೆ, ಅದಕ್ಕೂ ಕೂಡ
ಸಂತಸವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಇನ್ನು ಅಭಿಮನ್ಯು ಆನೆ ಜೊತೆಗೆ ಕುಮ್ಕಿ ಆನೆಗಳಾಗಿ ಕಾವೇರಿ ಆನೆ ಜೊತೆಗೆ ಹೇಮಾವತಿ ಆನೆ ಇರತಕ್ಕಂಥದ್ದು. ಈ ಮರದ ಅಂಬಾರಿಯನ್ನು ಹೊತ್ತು ರಾಜಪಥದಲ್ಲಿ ಸುಮಾರು 5 ಕಿಲೋಮೀಟರ್ವರೆಗೆ ಅಭಿಮನ್ಯು ಸಾಗಲಿದ್ದಾನೆ. ಈ ಥರದ ಒಂದು ಮೊದಲಿಗೆ ಏನು ಕಾಲ್ನಡಿಗೆಯ ಒಂದು ತಾಲೀಮಾಯಿತು, ತದನಂತರ ಭಾರದ ಒಂದು ತಾಲೀಮಾಯಿತು, ತದನಂತರ ಈಗ ಮರದ ಅಂಬಾರಿಯ ಒಂದು ತಾಲೀಮನ್ನು ಮಾಡಲಾಗ್ತಾ ಇರತಕ್ಕಂಥದ್ದು. ಇದು ಅಂತಿಮವಾದಂಥ ಒಂದು ತಾಲೀಮು ಅಂತಲೂ ಕೂಡ ಹೇಳ್ಬೋದು. ಬೇರೆ ಬೇರೆ ಆನೆಗಳಿಗೆ ಮರದ ಅಂಬಾರಿಯನ್ನು ಹೊತ್ತು ತಾಲೀಮನ್ನು ಮಾಡಿಸುವಂಥ ಒಂದು ಕಾರ್ಯ ಆಗುತ್ತೆ. ಈ 3 ಆನೆಗಳು ಮೊದಲು ಸಾಕ್ತವೆ, ತದನಂತರ ಸಾಲ ಆನೆಗಳಾಗಿ ಹಿಂದೆ ಇನ್ನುಳಿದಂತಹ 11 ಆನೆಗಳು ಬರಲಿದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಅಕ್ಟೋಬರ್ 2ನೇ ತಾರೀಕು ಚಿನ್ನದ ಅಂಬಾರಿಯನ್ನು, ಅದರಲ್ಲೂ ಉತ್ಸವ ಮೂರ್ತಿ ಚಾಮುಂಡೇಶ್ವರಿ ಇರುವಂತಹ ಚಿನ್ನದ ಅಂಬಾರಿಯನ್ನು ಹೊತ್ತು ಅಭಿಮನ್ಯು ಸಾಗಲಿದ್ದಾನೆ. ಹೀಗಾಗಿ ಆ ಆನೆಗಳಿಗೆ ಟ್ರೈನಿಂಗನ್ನು ಕೊಡಲಾಗ್ತಾ ಇದೆ. ಈಗ ಅಭಿಮನ್ಯು ಮುಂದೆ ಸಾಗ್ತಾ ಇದ್ದಂತೆ ಇನ್ನುಳಿದಂತಹ ಆನೆಗಳೆಲ್ಲವೂ ಕೂಡ ಸಾಲಾಗಿ ರಾಜಪಥದಲ್ಲಿ ಸಾಗಲಿದ್ದಾವೆ. ದಾರಿಯುದ್ದಕ್ಕೂ ಕೂಡ ರಸ್ತೆಯ ಇಕ್ಕಲಗಳಲ್ಲಿ ನಿಂತಂಥವರು ಜೊತೆಗೆ ಅರಮನೆಯ ಅಂಗಳದಲ್ಲಿದ್ದಂತಹ ಲಕ್ಷಾಂತರ ಜನ ಈ ಒಂದು ದೃಶ್ಯಗಳನ್ನು ಕಣ್ತುಂಬಿಕೊಂಡಿದ್ದಾರೆ. ಜಂಬೂ ಸವಾರಿ ಮೆರವಣಿಗೆಗಾಗಿ ಸಾಂಸ್ಕೃತಿಕ ನಗರಿಯಲ್ಲಿ ಗಜಪಡೆಗೆ ಟ್ರೈನಿಂಗನ್ನು ಕೊಡಲಾಗ್ತಾ ಇದೆ. ಜೊತೆಗೆ ಅಶ್ವಾರೋಹಿ ದಳದವರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಕುದುರೆಗಳು ಕೂಡ ನಗರದ ಸದ್ದುಗದ್ದಲಕ್ಕೆ ಹೊಂದಿಕೊಳ್ಳುವಂತಹ ರೀತಿಯಲ್ಲಿ ಆ ಟ್ರೈನಿಂಗನ್ನು ಕೊಡಲಾಗ್ತಾ ಇರತಕ್ಕಂಥದ್ದು. 14 ಆನೆಗಳಿಗೆ ಈಗ ತಾಲೀಮನ್ನು ಮಾಡಲಾಗ್ತಾ ಇದೆ. ಮೊದಲಿಗೆ ಕಾಲ್ನಡಿಗೆಯಲ್ಲಿ ತಾಲೀಮನ್ನು ಮಾಡ್ತಾ ಇದ್ದಂತಹ ಆನೆಗಳು, ತದನಂತರ ಮರಳು ಮೂಟೆಯನ್ನು ಹೊತ್ತು ತಾಲೀಮನ್ನು ಮಾಡಿದ್ವು. ಇದೀಗ ಮರದ ಅಂಬಾರಿಯನ್ನು ಹೊತ್ತು ತಾಲೀಮನ್ನು ಮಾಡಲಾಗ್ತಾ ಇರತಕ್ಕಂಥದ್ದು. ಇದೆಲ್ಲ ಪ್ರಕ್ರಿಯೆಗಳಾಗೋದ್ರ ಜೊತೆಗೆ ಮುಖ್ಯವಾಗಿ ಕುಶಾಲತೋಪನ್ನು ಸಿಡಿಸುವಂತಹ ಒಂದು ಕಾರ್ಯ ಆಯಿತು. ಆ ಒಂದು ಭಾರೀ ಶಬ್ದಕ್ಕೂ ಕೂಡ ಆನೆಗಳು ಎಲ್ಲಿಯೂ ಕೂಡ ವಿಚಲಿತವಾಗದೇ ಇರೋ ರೀತಿಯಲ್ಲಿ ಅದ್ಭುತವಾದಂತಹ ಒಂದು ಭರವಸೆಯನ್ನು ಮೂಡಿಸಿದ್ದಾವೆ. ಹೀಗಾಗಿ ಆನೆಗಳ ಒಂದು ತಾಲೀಮಿನಲ್ಲಿ ಭಾಗಿಯಾಗ್ತಾ ಇರತಕ್ಕಂಥ ಒಂದು ರೀತಿ ಏನಿದೆ, ಆನೆಗಳ ಪ್ರಕ್ರಿಯೆ ಏನಿದೆ, ಪ್ರತಿಕ್ರಿಯೆ ಏನಿದೆ, ಇದೆಲ್ಲವೂ ಕೂಡ ಅಧಿಕಾರಿಗಳಿಗೆ ಒಂದು ರೀತಿ ಸಂತಸವನ್ನು ಉಂಟು ಮಾಡಿದೆ. ಇವತ್ತಿನ ಮರದ ಅಂಬಾರಿಯ ಒಂದು ತಾಲೀಮು, ಜಂಬೂ ಸವಾರಿ ಮೆರವಣಿಗೆಯ ಸಂದರ್ಭದಲ್ಲಿ ಆನೆಗಳ ಒಂದು ಅಭ್ಯಾಸ ಏನಿದೆ ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಹೊಂದಿಕೊಳ್ಳಲಿದೆ. ಆ ಮೂಲಕ